ಶ್ರೀ ಸುಂದರಕಾಂಡ ಪಾರಾಯಣ ವಿಧಾನವು ಶ್ರೀಮದ್ ರಾಮಾಯಣ ಅಂತರ್ಗತ ಸುಂದರಕಾಂಡವನ್ನು ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾರಾಯಣ ಮಾಡಿದರೆ ಭಗವಾನ್ ಶ್ರೀರಾಮಚಂದ್ರನ ಅನುಗ್ರಹವು ತಪ್ಪದೇ ಸಿದ್ಧಿಸುವುದು. ಇದು ಭಗವತ್ಸೇನ ಕಾರ್ಯವು. ಇದಕ್ಕೆ ಸಾಧಾರಣವಾಗಿ ದೇಶ ಕಾಲ ನಿರ್ಣಯಗಳ ಕೆಲಸವೇ ಇಲ್ಲ. ಆದರೂ ಶೀಘ್ರ ಫಲ ಸಿದ್ಧಿಗಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಶ್ರಾವಣ, ಅಶ್ವಾಯುಜ, ಕಾರ್ತಿಕ, ಮಾರ್ಗಶಿರ, ಮಾಘ, ಪಾಲ್ಗುಣ ಈ ತಿಂಗಳುಗಳು ಹೇಳಲಾಗಿವೆ. ಬಿದಿಗೆ, ತದಿಗೆ, ಪಂಚಮಿ, ಸಪ್ತಮಿ, ದಶಮಿ, ಏಕಾದಶಿ, ತ್ರಯೋದಶಿ ಈ ತಿಥಿಗಳು ಪ್ರಶಸ್ತ. ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ ವಾರಗಳಲ್ಲಿ ಪಾರಾಯಣವನ್ನು ಪ್ರಾರಂಭಿಸಿದರೆ ಸೂಕ್ತವೆಂದು ಪ್ರಾಮಾಣಿಕ ಅಭಿಪ್ರಾಯ. ನದಿ ತೀರ, ಸಾಗರ ದಟ್ಟ, ಪವಿತ್ರ ತೀರ್ಥಕ್ಷೇತ್ರಗಳು, ದೇವಾಲಯ, ಭಕ್ತರ ಸನ್ನಿಧಿ, ಸ್ವಗೃಹ, ಪ್ರಾರ್ಥನಾ ಮಂದಿರ, ತುಳಸಿ ತೋಟ ಇಂತಹ ಪವಿತ್ರ ಸ್ಥಾನದಲ್ಲಿ ಈ ಪಾರಾಯಣವನ್ನು ಮಾಡಿದರೆ ಫಲಪ್ರದವಾಗುವುದು. ಪಾರಾಯಣ ಬಳಿಕ ಪೂಜೆ ಮಾಡಬೇಕು. ಪಾರಾಯಣದ ನಂತರ ಕೆಳಗಿನ ಶ್ಲೋಕಗಳನ್ನು ಪಠಿಸಬೇಕು. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಃ ಗೋಬ್ರಾಹ್ಮಣಭ್ಯಂ ಶುಭಾಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವತು.